ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಜೋಳದ ಮುದ್ದೆ ಹೇಗೆ ಮಾಡೋದಂತ ನೋಡೋಣ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೋಳದ ಮುದ್ದೆ. ಇದು ಉತ್ತರ ಕರ್ನಾಟಕ ಸೈಡ್ ಭಾಳ ಫೇಮಸ್. ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಲ್ಲಿ ವಾಟರ್ ಹಾಕ್ಕೊತಾ ಇದ್ದೀನಿ. ಒಂದು ಮುದ್ದೆ ಮಾಡ್ತಾಯಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕುದಿಯೋಕೆ ಇಟ್ಟಿದ್ದೀನಿ ನೋಡಿ ಒಲೆ ಮೇಲೆ. ನಮ್ಮ ಕಡೆ ಎಲ್ಲ ಮುದ್ದೆಗೆ ಅನ್ನ ಹಾಕಿ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ನಾವು ನೋಡಿ ಎಷ್ಟು ಬೇಕಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ರೈಸ್ ಹಾಕಿ ಕುದಿಸ್ಕೋಬೋದು. ನಮ್ಮ ಕಡೆ ಎಲ್ಲ ಸ್ವಲ್ಪ ನಾವು ರೈಸ್ ಹಾಕಿ ಮಾಡ್ತೀವಿ, ಸ್ವಲ್ಪ ಬೇಗ ಆಗುತ್ತೆ ಅಂತ. ಜೋಳದ ಹಿಟ್ಟನ್ನು ಜರಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನೀರು ಚೆನ್ನಾಗಿ ಕಾಯಬೇಕು. ಅದು ರೈಸ್ ಕೂಡ ಸ್ವಲ್ಪ ಅದರಲ್ಲಿ ವಾಟರಲ್ಲಿ ಕುದೀತಾ ಇರಬೇಕು ನೋಡಿ. ಚೆಕ್ ಮಾಡ್ತಿದ್ದೀನಿ ನಾನೀಗ. ಈ ಥರ ಇನ್ನು ಸ್ವಲ್ಪ ಅನ್ನ ಅದರಲ್ಲಿ ಕುದ್ರೆ ಮುದ್ದೆ ಇನ್ನೂ ಚೆನ್ನಾಗಾಗುತ್ತೆ. ಈಗ ಜೋಳದ ಮುದ್ದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮಾಡಿ ನೋಡಿ. ನೀರು ಕುದೀತಾ ಇದೆ, ಜೋಳದ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈ ಥರ ಸ್ಪ್ರೆಡ್ ಮಾಡಿ ನೋಡಿ. ಒಂದು 2 ನಿಮಿಷ ಬಾಯ್ಲ್ ಆದರೆ ಸಾಕು, ಮುದ್ದೆ ರೆಡಿಯಾಗುತ್ತೆ ನೋಡಿ. ಕುದೀತಾ ಇದೆ. ನಮಗೆ ಎಷ್ಟು ಬೇಕಷ್ಟು ಹಿಟ್ಟು ಹಾಕಿದರೆ ಸಾಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು. 2 ನಿಮಿಷ ಆಗಿದೆ ನೋಡಿ. ನಾನೊಂದು ಇಡೀ ತೊಗೊತಿದ್ದೀನಿ. ಈ ಥರ ಚೆನ್ನಾಗಿ ತಿರ್ಸ್ಕೋಬೇಕು ಮುದ್ದೆನ. ಈ ಥರ ನೋಡಿ, ಗಂಟು ಆಗದೆ ಇರೋ ಥರ ತಿರ್ಸ್ಕೋಬೇಕು. ರೈಸ್ ಹಾಕಿರ್ತೀವಲ್ಲ, ಗಂಟು ಆಗೋದಿಲ್ಲ ಮುದ್ದೆದು. ಸ್ವಲ್ಪ ಹಿಟ್ಟು ಬೇಕಂದರೆ ಮೇಲೆ ಉದುರಿಸ್ಕೋಬೋದು. ಸ್ವಲ್ಪ ಸ್ವಲ್ಪ ನೋಡಿ ನಾನು ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಆ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಗಂಟು ಬೀಳಲ್ಲ ಮುದ್ದೆ. ಇವಾಗ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ಒಂದು 2 ನಿಮಿಷ. ಮುದ್ದೆ ಹರಳುತ್ತೆ. ಒಂದು ಪ್ಲೇಟ್ ತೊಗೊತೀನಿ ಮುದ್ದೆ ತಟ್ಟೋದಕ್ಕೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಗಂಟು ಇಲ್ಲ ಮುದ್ದೆಯಲ್ಲಿ. ನೀರು ಕೈಗೆ ಹಚ್ಕೊಂಡು ಒಂದು ಪ್ಲೇಟಿಗೂ ನೀರು ಹಚ್ಕೊಂಡು ಇಟ್ಕೊತಿದ್ದೀನಿ ಮುದ್ದೆ ತಟ್ಟೋದಕ್ಕೆ. ನೋಡಿ, ಪ್ಲೇಟಿಗೆ ನೀರು ಹಚ್ಕೊತಾ ಇದ್ದೀನಿ ನಾನು. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಮುದ್ದೆ ಅದಕ್ಕೆ ಅಂಟಲ್ಲ. ಫಸ್ಟ್ ನೀರು ಹಚ್ಕೋಬೇಕು ನೋಡಿ. ಈ ಥರ ತಿರ್ಸಿ ಮುದ್ದೆ ತೆಗಿತಾ ಇದ್ದೀನಿ ನೋಡಿ. ಈಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಮುದ್ದೆನ ರೌಂಡ್ ಶೇಪಲ್ಲಿ ತಟ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ನಾವು ರೈಸ್ ಹಾಕಿ ಮಾಡಿದ್ದೀವಲ್ಲ, ತುಂಬ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್. ಡೈಜೆಷನ್ಗೂ ಈಸಿ ಆಗುತ್ತೆ, ತೊಂದರೆ ಆಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ಬೋದಾದಂಥ ಮುದ್ದೆ ಇದು ಜೋಳದ್ದು. ಮುದ್ದೆ ರೆಡಿಯಾಗಿದೆ. ಸರ್ವ್ ಮಾಡ್ತಿದ್ದೀನಿ ನಾನೀಗ ನೋಡಿ. ಗುರ ಪುಡಿ ಮತ್ತು ಮಸ್ಸಾಂಬಾರು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.